ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧುಶ್ರೀ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ TV9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ನಮ್ಮ ದೇಹದಲ್ಲಿನ ಪ್ರತಿಯೊಂದು ಅಂಗಾಂಗಗಳು ಕೂಡ ಅತಿ ಮುಖ್ಯವಾಗಿರುತ್ತವೆ. ಸಣ್ಣ ಅಂಗಾಂಗಗಳಿಂದ ಹಿಡಿದು ದೊಡ್ಡ ಅಂಗಾಂಗಗಳ ತನಕ ಪ್ರತಿಯೊಂದರ ಕಾರ್ಯ ಮಹತ್ವದ್ದು. ಯಾವುದೇ ಅಂಗಾಂಗವನ್ನ ನಾವು ಕಡೆಗಣನೆ ಮಾಡುವಂತಿಲ್ಲ. ಹೃದಯಕ್ಕೆ ಸಮರ್ಪಕವಾಗಿ ರಕ್ತವನ್ನ ಹರಿಸುವಲ್ಲಿ ರಕ್ತನಾಳಗಳ ಪಾತ್ರ ಅತಿ ಮುಖ್ಯ. ಆದರೆ ಕೆಲವರ ದೇಹದಲ್ಲಿನ ಅಸಮರ್ಪಕ ಕ್ರಿಯೆಗಳಿಂದ ಉಬ್ಬಿರುವ ರಕ್ತನಾಳಗಳು ಕಂಡುಬರುತ್ತವೆ. ಹಾಗೆ ಸಾಕಷ್ಟು ದೈಹಿಕ ಚಟುವಟಿಕೆ ಇಲ್ಲದೆ ಇರುವುದು ಕೂಡ ಕಾಲುಗಳಲ್ಲಿನ ರಕ್ತದ ಹರಿವನ್ನ ಕಡಿಮೆ ಮಾಡುತ್ತೆ. ಇದು ರಕ್ತನಾಳಗಳ ಮೇಲೆ ಗುಳ್ಳೆಗಳ ರಚನೆಗೆ ಕಾರಣವಾಗುತ್ತೆ. ಇದನ್ನು ವೆರಿಕೋಸ್ ವೈನ್ಸ್ ಅಥವಾ ಉಬ್ಬಿರುವ ರಕ್ತನಾಳಗಳು ಅಂತ ಕರೀತಾರೆ. ಈ ಕಾಯಿಲೆಯಿಂದ ಬಳಲುವವರು ಸಾಕಷ್ಟು ಮಂದಿ. ಆದರೆ ಈ ಕಾಯಿಲೆಗೆ ಭಯಪಡುವ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದಕ್ಕೆ ಪರಿಣಾಮಕಾರಿ ಮತ್ತು ಶಾಶ್ವತ ಪರಿಹಾರ ಇದ್ದೇ ಇದೆ. ಇವತ್ತು ವೆರಿಕೋಸ್ ವೇನ್ಸ್ ಸಮಸ್ಯೆಯ ಬಗ್ಗೆ ಮತ್ತು ಅದಕ್ಕಿರುವಂತಹ ಪರಿಹಾರದ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡುವುದಕ್ಕೆ ನಮ್ಮ ಜೊತೆಗಿದ್ದಾರೆ ಮೆಗಾವೆನ್ ವ್ಯಾಸ್ಕ್ಯುಲರ್ ಕೇರ್ ಆಸ್ಪತ್ರೆಯ ಡಾಕ್ಟರ್ ವಿನಯ್ ನ್ಯಾಪತಿಯವರು. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತ ಮಾಡೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್, ಈಗಾಗಲೇ ಒಂದಷ್ಟು ಮಂದಿಗೆ ಈ ವೆರಿಕೋಸ್ ವೇನ್ಸ್ ಸಮಸ್ಯೆ ಏನು ಅನ್ನೋದು ಗೊತ್ತಾಗಿರುತ್ತೆ, ಮಾಧ್ಯಮಗಳ ಮೂಲಕ ಅಥವಾ ವೈದ್ಯರಿಂದ ತಿಳ್ಕೊಂಡಿರ್ತಾರೆ. ಆದರೆ ಈ ಸಮಸ್ಯೆಯನ್ನ ಹೇಗೆ ಕಂಡುಹಿಡಿಯುವುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲಗಳಿರುತ್ತೆ. ಅದ್ರ ಬಗ್ಗೆ ಅರಿವು ಸ್ವಲ್ಪ ಕಮ್ಮಿನೇ ಅಂತ ಹೇಳಬಹುದು. ಹೇಗೆ ಡಯಾಗ್ನೋಸ್ ಮಾಡಬೇಕು ಡಾಕ್ಟರ್ ಇಂದ? ಸೊ ವ್ಯಾರಿಕೋಸ್ ವೈನ್ಸ್ ಅನ್ನೋದು ಕಾಲಲ್ಲಿ ತುಂಬ ಜನಕ್ಕೆ ಕಾಣಿಸ್ತಾ ಇರ್ತವೆ. ಸೊ ಲೆಗ್ ಪೇಯ್ನ್ಸು, ಸೆಳೆತ, ಕಾಲು ಭಾರ ಈ ಥರ ಇದ್ದಾಗ ವೆರಿಕೋಸ್ ವೈನ್ಸ್ ಇರುವಂಥ ಸಸ್ಪಿಷನ್ ಇರ್ತದೆ. ಸೊ ವೆರಿಕೋಸ್ ವೈನ್ಸ್ ಕಂಡುಹಿಡಿಯೋದು ಹೆಂಗೆ? ವೆರಿಕೋಸ್ ವೈನ್ಸು ಭಾಳ ಜನಕ್ಕೆ 40% ಜನಕ್ಕೆ ಕಾಲಲ್ಲಿ ರಕ್ತನಾಳ ಉಬ್ಬಿ ಎದ್ದು ಕಾಣಿಸ್ತಾ ಇರ್ತವೆ. ಅದು ಸ್ಟ್ರೈಟ್ ಫಾರ್ವರ್ಡ್ ಡಯಾಗ್ನೋಸಿಸ್. ಸೊ ಈ 60% to 70% ಜನಕ್ಕೆ ಕಾಲಲ್ಲಿ ಈ ಥರ ರಕ್ತನಾಳ ಉಬ್ಬಿದ್ದು ಕಾಣಿಸಲ್ಲ. ಕಾಲಲ್ಲಿ ಊತ, ಚರ್ಮದ ಬಣ್ಣ ಕಪ್ಪಗಾಗಿ, ಹುಣ್ಣುಗಳಾಗಿ, ಗಾಯಗಳಾಗಿ ಕಾಣಿಸ್ತಾ ಇರ್ತದೆ. ಭಾಳ ಜನಕ್ಕೆ ಇದು ವ್ಯಾರಿಕೋಸ್ ವೈನ್ಸ್ ಅನ್ನೋದು ಗೊತ್ತಾಯಿಲ್ಲ, ಯಾಕಂದರೆ ಅವ್ರಿಗೆ ರಕ್ತನಾಳಗಳು ಉಬ್ಬಿ ಎದ್ದು ಕಾಣಿಸಲ್ಲ. ಈ ಥರ ಉಬ್ಬೆದ್ದು ಕಾಣಿಸೋದ್ರಿಂದ ಅವರಿಗೆ ಇದು ವ್ಯಾರಿಕೋಸ್ ವೈನ್ಸ್ ಅಲ್ಲ ಬಿಡು, ಇದು ಬೇರೆ ಕಾಯಿಲೆ ಆಗಿರ್ಬೋದು ಅಂತ ಹೇಳಿಬಿಟ್ಟು ಆಯಿಂಟ್ಮೆಂಟ್ಸು, ಇಂಜೆಕ್ಷನ್ಸು, ಟ್ಯಾಬ್ಲೆಟ್ಸ್ ತೊಗೊತಾ ಇರ್ತಾರೆ. ಒಳಗೆ ವೆರಿಕೋಸ್ ವೈನ್ಸ್ ಇರ್ತದೆ ಅವರಿಗೆ, ಬಟ್ ಹೊರಗಡೆ ಕಾಣಿಸಲ್ಲ. ಈ ಮಾಹಿತಿ ಇಲ್ಲದೆ ಇರೋದ್ರಿಂದ ಭಾಳ ಜನ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಇದಕ್ಕೆ ಒಂದು ಕಲರ್ ಡಾಪ್ಲರ್ ಸ್ಕ್ಯಾನಿಂಗು ಒಂದು ಸರ್ತಿ ಮಾಡಿಸ್ಕೋಬೇಕಾಗತ್ತೆ. ಕಾಲಲ್ಲಿ ಊತ, ಚರ್ಮದ ಬಣ್ಣ ಕಪ್ಪಗಾಗೋದು, ಗಾಯ ಆಗೋದು, ಹುಣ್ಣು, ರಿಪೀಟೆಡ್ ಸೆಲ್ಯುಲೈಟಿಸ್, ಇನ್ಫೆಕ್ಷನ್ಸ್ ಆಗ್ತಾಯಿದ್ರೆ ಕಾಲಲ್ಲಿ ಡೆಫಿನೆಟ್ಲಿ ಇದೊಂದು ವ್ಯಾಸ್ಕ್ಯುಲರ್ ಪ್ರಾಬ್ಲಮ್. ಈ ವ್ಯಾಸ್ಕ್ಯುಲರ್ ಪ್ರಾಬ್ಲಮ್ ಹೆಂಗೆ ಆ್ಯಕ್ಚುಲಿ ಕಂಡುಹಿಡಿಬೋದು? ಕಲರ್ ಡಾಪ್ಲರ್ ಸ್ಕ್ಯಾನಿಂಗಲ್ಲಿ ಮಾಡಬೇಕಾಗತ್ತೆ. ಕಲರ್ ಡಾಪ್ಲರ್ ಸ್ಕ್ಯಾನಿಂಗಲ್ಲಿ ವ್ಯಾರಿಕೋಸ್ ವೇನ್ಸ್ ಇದ್ದವರಿಗೆ ರಕ್ತನಾಳ ಉಬ್ಬಿ ಎದ್ದು ಒಳಗೆ ಕಾಣಿಸ್ತಾ ಇರ್ತವೆ. ಒಂದು 5 to 6 mm ಮೇಲಿರ್ತದೆ ದಿ ವೀನಸ್ ಡಯಾಮೀಟರ್. ಆ ವೀನಸ್ ಡಯಾಮೀಟ್ರು ಯಾಕೆ 5 to 6 mm 8 mm ಆ ಥರ ಯಾಕೆ ಇರ್ತದೆ ಅಂದರೆ, ರಕ್ತ ಕೆಳಗಡೆಯಿಂದ ಮೇಲ್ಗಡೆ ಹೋಗೋದು ಬಿಟ್ಟರೆ ವಾಪಸ್ ತಿರ್ಗಾ ಬರ್ತಾ ಇರ್ತದೆ. ಆ ವಾಪಸ್ ತಿರ್ಗಾ ಬರ್ತಾ ಇದ್ದ ಕಾರಣಕ್ಕೆ ಒಳಗಿರೋ ವೇನ್ಸ್ ಉಬ್ಬಿ, ಕಾಲೆಲ್ಲ ಉಬ್ಬಿ, ಚರ್ಮದ ಬಣ್ಣ ಕಪ್ಪಗಾಗಿ, ಹುಣ್ಣುಗಳಾಗಿ, ಗಾಯಗಳಾಗಿ ಕಾಣಿಸ್ತಾ ಇರ್ತದೆ. ಸೊ ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಅನ್ನೋದು ಖಂಡಿತವಾಗಿ ಮಾಡಲೇಬೇಕಾಗುತ್ತೆ. ಓಕೆ ಡಾಕ್ಟರ್, ಈಗ ಈ ಉಬ್ಬಿದ ರಕ್ತನಾಳಗಳಿದೆಯಲ್ಲ, ಕೆಲವರಿಗೆ ನೀವು ಹೇಳ್ದಂಗೆ ಗೋಚರ ಆಗುತ್ತೆ, ಕಾಣಿಸುತ್ತೆ, ಅದನ್ನು ಸ್ಪರ್ಶ ಮಾಡಿದರೆ ಗೊತ್ತಾಗುತ್ತೆ ರಕ್ತನಾಳಗಳು ಉಬ್ಬಿದೆ ಅಂತ ಹೇಳಿ. ಇನ್ನೂ ಕೆಲವರಿಗೆ ರಕ್ತನಾಳಗಳು ಉಬ್ಬಿರೋದಿಲ್ಲ, ಆದರೆ ಅಲ್ಲಿ ಕಪ್ಪು ಬಣ್ಣ ಆವರಿಸ್ಕೊಂಡಿರುತ್ತೆ ಅಥವಾ ಗಾಢ ಕೆಂಪು ಬಣ್ಣದಲ್ಲಿ ಅದು ಗೋಚರ ಆಗ್ತಾ ಇರುತ್ತೆ. ಸೊ ಅದೇ ಈ ಒಂದು ವೆರಿಕೋಸ್ ವೈನ್ಸ್ ಸಮಸ್ಯೆ ಅಂತ ತಿಳ್ಕೊಳ್ಬಹುದಾ, ಅಥವಾ ಬೇರೆ ರೀತಿಯ ಅನಾರೋಗ್ಯ ಸಮಸ್ಯೆ ಅಂತ ಅದನ್ನು ಅಂದ್ಕೊಳ್ಬಹುದಾ, ಹೇಗೆ ಅಂತ? ಸೊ ಬೇಸಿಕಲಿ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಇದಕ್ಕೆ ಕಾಲಲ್ಲಿ ಚರ್ಮದ ಬಣ್ಣ ಕಪ್ಪಗಾಗ್ತಾಯಿದ್ರೆ, ಕಾಲಲ್ಲಿ ಒಂದೇ ಕಪ್ಪಗಾಗ್ತಾಯಿದೆ, ಬೇರೆ ಚರ್ಮ ಬೇರೆ ಕಡೆ ಇಲ್ಲಿರೋದೆಲ್ಲ ಇದು ನಾರ್ಮಲ್ ಆಗಿದೆ. ಬಟ್ ಕಾಲಲ್ಲಿ ಒಂದೇ ಕಪ್ಪಗಾಗ್ತಾಯಿದೆ ಅಂದರೆ ಇದು 100% ವ್ಯಾಸ್ಕ್ಯುಲರ್ ಪ್ರಾಬ್ಲಮ್. ಭಾಳ ಜನ ಈ ಪ್ರಾಬ್ಲಮ್ನ ಸ್ಕಿನ್ ಪ್ರಾಬ್ಲಮ್ ಅಂತ ಹೇಳಿಬಿಟ್ಟು ಸ್ಕಿನ್ ಡಾಕ್ಟರ್ ಹತ್ರ ಹೋಗಿ, ಇಲ್ಲಾಂದರೆ ಆಯಿಂಟ್ಮೆಂಟ್ ಹಚ್ಕೊತ, ಸ್ಟಿರಾಯ್ಡ್ ಬೇಸ್ಡ್ ಆಯಿಂಟ್ಮೆಂಟ್ಸ್ ಹಚ್ಕೊತ ಕಾಲು ಹಾಳು ಮಾಡ್ಕೊತಾ ಇರ್ತಾರೆ. ಯಾಕೆಂದರೆ ಇದು ರಕ್ತನಾಳಗಳು ಒಳಗೆ ಲೀಕಾಗಿ ರಕ್ತ ಕೆಳಗಡೆಯಿಂದ ಕೆಟ್ಟ ರಕ್ತ ಮೇಲ್ಗಡೆ ಹೋಗೋದು ಬಿಟ್ಬಿಟ್ಟು ವಾಪಸ್ ತಿರ್ಗಾ ಬರ್ತಾ ಇದ್ದ ಕಾರಣಕ್ಕೇ ಬರ್ತಾ ಇದೆ ಈ ಚರ್ಮದ ಬಣ್ಣ ಕಪ್ಪಗಾಗೋದು. ಈ ಚರ್ಮದ ಬಣ್ಣ ಕಪ್ಪಗಾಗೋದು ಒಳಗೆ ಆಗ್ತಾಯಿದ್ರೆ ಈ ಒಂದು 7-8 ವರ್ಷದಿಂದ, ಮಿನಿಮಮ್ 7-8 ವರ್ಷದಿಂದ ಕೆಟ್ಟು ರಕ್ತ ಅಲ್ಲೇ ಇರೋದರಿಂದ ಈ ಕೆಟ್ಟು ರಕ್ತ ಈ ಒಂದು ಸ್ಕಿನ್ ಪ್ರಾಬ್ಲಮ್ಸ್ ಬರ್ತಾ ಇದೆ, ಅಂದರೆ ಚರ್ಮದ ಬಣ್ಣ ಕಪ್ಪಗಾಗೋದು ಸ್ಟಾರ್ಟ್ ಆಗಿದೆ. ಇದನ್ನು ನಾವು ವೀನಸ್ ಸ್ಟೇಸಿಸ್ ಆರ್ ಸ್ಟೇಸಿಸ್ ಎಕ್ಸಿಮಾ, ಭಾಳ ಜನಕ್ಕೆ ನವೆ ಇರ್ತದೆ, ಅಲ್ಲಿ ನವೆ ಇರೋದ್ರಿಂದ ಸ್ಕಿನ್ ಡಾಕ್ಟರ್ ಹತ್ರ ಆಯಿಂಟ್ಮೆಂಟ್ ಹಚ್ತಾ ಇರ್ತಾರೆ. ಇದು
ಇದು ಲೈಪೋಡರ್ಮೋಸ್ಕ್ಲೆರೋಸಿಸ್ ಆರ್ ವೀನಸ್ ಸ್ಟ್ಯಾಸಿಸಿಂದ ವೀನಸ್ ಎಕ್ಸಿಮಾನಿಂದ ಬಂದಿರೋದು. ಇದೊಂದು ರಕ್ತನಾಳ ಸಮಸ್ಯೆ, ಸ್ಕಿನ್ ಪ್ರಾಬ್ಲಮೇ ಅಲ್ಲ. ಇನ್ನು ವೆರಿಕೋಸ್ ವೈನ್ಸ್ನ ಫಸ್ಟ್ ಸ್ಟೇಜ್ ಏನು ಅಂತ ಡಾಕ್ಟರ್? ಸೊ ಸ್ಟೇಜ್ 1 ಭಾಳ ಜನಕ್ಕೆ ವೆರಿಕೋಸ್ ವೈನ್ಸು ಲೈಟಾಗಿ ಕಾಣಿಸ್ತಾ ಇರ್ತದೆ ಕಾಲಲ್ಲಿ. ಈಗ ಸ್ಕ್ಯಾನಿಂಗ್ ಮಾಡಿದ್ರೆ 4 to 5 mm ಇರ್ತದೆ. ಸೊ ಎನಿಥಿಂಗ್ ಅಬೌವ್ 3 mm ಮೇಲಿದ್ದರೆ ಅದು ವ್ಯಾರಿಕೋಸ್ ವೈನ್ಸ್ ಅಂತ ಹೇಳ್ತೀವಿ. ಬಟ್ ಅವ್ರಿಗೇನು ಸಿಮ್ಟಮ್ಸ್ ಇರಲ್ಲ. ಸೊ ಸಿಮ್ಟಮ್ಸ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಸ್ಟಾಕಿಂಗ್ಸ್ ಹಾಕ್ಕೊಳ್ಳಿ ಅಂತ ಹೇಳಿಬಿಡ್ತೀವಿ. ಇಲ್ಲಾಂದರೆ ವೆಯ್ಟ್ ಜಾಸ್ತಿ ಇದ್ದರೆ ವೆಯ್ಟ್ ಕಡಿಮೆ ಮಾಡ್ಕೊಳ್ಳಿ, ಎಕ್ಸಸೈಸ್ ಮಾಡಿ, ಕಾಫ್ ಮದರ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಮಾಡಿ ಅಂತ ಹೇಳ್ತೀವಿ. ಬಟ್ ಇದೇನೆಂದರೆ ಕಾಯಿಲೆ, ಈ ವ್ಯಾರಿಕೋಸ್ ವೈನ್ ಕಾಯಿಲೆ ಏನಂದರೆ ಒಂದು ಏಜಲ್ಲಿ ಒಂದು ಸ್ಟೇಜಲ್ಲಿದ್ದರೆ ಒಂದು 2-3 ವರ್ಷ 4 ವರ್ಷ ಆದಮೇಲೆ 2ನೇ ಸ್ಟೇಜಲ್ಲಿ ಹೋಗುತ್ತೆ. ಅಂದರೆ ಇದು ಆ್ಯಕ್ಚುಲಿ ದಿಸ್ ಇಸ್ ಎ ಪ್ರೋಗ್ರೆಸಿವ್ ಡಿಸೀಸ್. ಒಂದು ಸ್ಟೇಜ್ ಇನ್ನೊಂದು ಸ್ಟೇಜ್ ಹೋಗ್ತಾ ಇರ್ತದೆ ಅದು. ಓಕೆ ಡಾಕ್ಟರ್, ಮಾತನಾಡೋಣ. ಒಬ್ರು ಕಾಲರ್ ಇದ್ದಾರೆ, ಮಲ್ಲಪ್ಪ ರಾಯಚೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಲ್ಲಪ್ಪ. ನಮಸ್ಕಾರ ಮೇಡಮ್. ನಮಸ್ತೆ, ಮಾತನಾಡಿ, ನಿಮ್ಮ ಸಮಸ್ಯೆ ಏನಿದೆ? ಡಾಕ್ಟ್ರು ಕೂಡ ಮೇಡಮ್. ಹೇಳಿ ಸರ್ ಮಲ್ಲಪ್ಪ ಅವರೇ. ಸರ್, ಇದು ವೆರಿಕೋಸ್ ಇಲ್ಲಿ ನಮ್ಮಲ್ಲಿ ಮೊಣಕಾಲಲ್ಲಿ ಒಂದು ವೆರಿಕೋಸ್ ನರ ಆಗಿ ಇದಾಗ್ಯದ. ಓಕೆ, ಅದಕ್ಕೆ ಟ್ರೀಟ್ಮೆಂಟ್ ಏನು ಮಾಡ್ಬೇಕಂತ? ವ್ಯಾರಿಕೋಸ್ ವೈನ್ಸ್ ಇದ್ದರೆ ನಿಮ್ಗೆ ಸಸ್ಪೆಷನ್ ಇದ್ದರೆ ಇದಕ್ಕೆ ಒಂದು ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಮಾಡ್ಕೋಬೇಕು ಸರ್. ನಿಮಗೆ ಯಾವ ಕಾರಣದಿಂದ ಬಂದಿದೆ ಅಂತ ಒಂದು ಸತಿ ನೋಡ್ಕೋಬೇಕಾಗತ್ತೆ. ಯಾವ ಸೈಜಲ್ಲಿದೆ, ಬೇರೆ ಸಿಮ್ಟಮ್ಸ್ ಏನೇನಿದೆಯಾ, ಶುಗರ್ ಇದೆಯಾ, ಇಲ್ಲಾಂದರೆ ಮಂಡಿ ನೋವು ಇದೆಯಾ, ಇಲ್ಲಾಂದರೆ ವೆರಿಕೋಸ್ ವೈನ್ಸಿಂದನೇ ನಿಮಗೆ ನೋವು ಬರ್ತಾ ಇದೆ ಅಂತಂತ ಒಂದು ಸರ್ತಿ ವಿಶ್ಲೇಷಣೆ ಮಾಡಿಕೊಂಡು ಒಂದು ಸರ್ತಿ ಕನ್ಸಲ್ಟೇಷನ್ ಮಾಡ್ಕೊಂಡ ಮೇಲೆ ಒಂದು ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಮಾಡಿಸ್ಕೋಬೇಕು. ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಮುಂಚೆ ನಿಮಗೆ ಸಿಮ್ಟಮ್ಸ್ ಇರಬೇಕು. ನೋವು, ಸೆಳೆತ, ಕಾಲು ಭಾರ ಈ ಥರ ಇದ್ದಾಗ ವೆರಿಕೋಸ್ ವೈನ್ಸ್ ಇದ್ದರೆ ಒಂದು ಚಿಕಿತ್ಸೆ ಮಾಡ್ಕೋಬೇಕು. ಸ್ಟಾಕಿಂಗ್ಸ್ ಅನ್ನೋದು ಏನೂ ಸಿಮ್ಟಮ್ಸೇ ಇಲ್ಲ, ನೋವೇ ಇಲ್ಲ ಸರ್, ನನಗೆ ಸೆಳೆತಾನೇ ಇಲ್ಲ ಅಂದರೆ ಸ್ಟಾಕಿಂಗ್ಸ್ ಹಾಕ್ಕೊಂಡು ಎಕ್ಸಸೈಸ್ ಮಾಡಿ ಅಂತ ಹೇಳ್ತೀವಿ. ಅದು ಮುಂದಕ್ಕೆ ಹೋಗಿ ನೋವು ಜಾಸ್ತಿ ಆಗಿ, ಸೆಳೆತ ಜಾಸ್ತಿ ಆಗಿ, ಕಾಲು ಭಾರ ಈ ಥರ ಇದ್ದಾಗ ಆಪ್ರೇಷನ್ ಮಾಡ್ಕೊಳ್ಳಿ, ಲೇಸರ್ ಟ್ರೀಟ್ಮೆಂಟ್ ಆ ಥರ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಪ್ರಿಯಾ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪ್ರಿಯಾ. ಹಲೋ ನಮಸ್ತೆ, ಮಾತನಾಡಿಮ್ಮ, ನಿಮ್ಮ ಸಮಸ್ಯೆ ಏನಿದೆ? ಹಲೋ, ನಮಸ್ತೆ ಸರ್. ಹೇಳಿ ಅಮ್ಮ. ತಾಯಿಗೆ ನನಗೆ ಇವಾಗ 28 ಇಯರ್ಸ್. ನಮ್ದು ಬಾರ್ನ್ ಆದಾಗ ನಮ್ಮ ತಾಯಿಗೆ ಸಮಸ್ಯೆ ಸ್ಟಾರ್ಟ್ ಆಗ್ತದೆ, ವೆರಿಕೋಸ್ ಇತ್ತು. ನಾನು ಒಂದ್ಸಲಿ ಆಯುರ್ವೇದಿಕ್ ಮೆಡಿಸಿನ್ ತಗೊಂಡಿದ್ದೆ, ಬಟ್ ಏನು ಕಂಟ್ರೋಲ್ ಆಗಿಲ್ಲ ಅದಕ್ಕೆ. ಸೊ ವ್ಯಾರಿಕೋಸ್ ವೈನ್ಸ್ಗೆ ಇದು ಒಂದು ಮೆಕ್ಯಾನಿಕಲ್ ಪ್ರಾಬ್ಲಮ್ ಅಮ್ಮ. ಇದು ಭಾಳ ಜನ ನೋವು ಇರೋದ್ರಿಂದ ನೋವು ಟ್ಯಾಬ್ಲೆಟ್ ತೊಗೊತಾ ಇರ್ತಾರೆ. ಅದರಿಂದ ನೋವು ಕಡಿಮೆ ಆಗುತ್ತೆ ಅಷ್ಟೇ, ಬಟ್ ಕಾಯಿಲೆ ಹೋಗಲ್ಲ. ಸೊ ಕಾಯಿಲೆ ಅನ್ನೋದು ಮುಂದಕ್ಕೆ ಹೋಗ್ತಾನೆ ಇರ್ತದೆ. ಈ ಕೆಟ್ಟು ರಕ್ತ ಕೆಳಗಡೆಯಿಂದ ಮೇಲ್ಗಡೆ ಹೋಗೋದು ಬಿಟ್ಬಿಟ್ಟು ವಾಪಸ್ ತಿರ್ಗಾ ಬರ್ತಾ ಇದೆ ಕಾರಣಕ್ಕೆ. ಅಂದರೆ ಪೈಪ್ ಒಂದು ಲೀಕ್ ಆಗ್ತಾಯಿದೆ. ಆ ಲೀಕ್ ಆಗಿರೋ ಪೈಪನ್ನು ಕಂಡುಹಿಡಿದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗು ಇಂದ ನೋಡಿಕೊಂಡು ಅದರಿಂದ ಆ ಲೀಕ್ ಆಗಿರೋ ಪೈಪನ್ನು ಮೆಲ್ಟ್ ಮಾಡಿಬಿಟ್ಟು ಇಲ್ಲಾಂದರೆ ಕ್ಲೋಸ್ ಮಾಡಬೇಕಾಗತ್ತೆ. ಇದು ವ್ಯಾರಿಕೋಸ್ ವೈನ್ಸ್ಗೆ ಪರ್ಮನೆಂಟ್ ಚಿಕಿತ್ಸೆ. ಆಯಿಂಟ್ಮೆಂಟ್ಸು, ಟ್ಯಾಬ್ಲೆಟ್ಸು, ಇಂಜೆಕ್ಷನ್ಸಿಂದ ಹೋಗೋದಲ್ಲಮ್ಮ. ಇದು ತಾತ್ಕಾಲಿಕವಾಗಿ ನೋವು ಕಡಿಮೆ ಆಗುತ್ತೆ ಅಷ್ಟೇ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಇನ್ನು ಕಾರಣಗಳ ಬಗ್ಗೆ ನಾವು ಚರ್ಚೆ ಮಾಡೋದಾದರೆ? ಸೊ ಕಾರಣ ಬಂದ ತಕ್ಷಣ ಇನಿಷಿಯಲ್ ಸ್ಟೇಜಸ್ಸಲ್ಲಿ ವ್ಯಾರಿಕೋಸ್ ವೈನ್ಸ್ ಅನ್ನೋದು ಇನಿಷಿಯಲ್ ಆಗಿ ಕಣ್ಣಿಗೆ ಕಾಣಿಸ್ತಾ ಇರ್ತವೆ 40% ಜನಕ್ಕೆ. ಬಟ್ ಅವರಿಗೆ ನೋವೇನಿರಲ್ಲ. ಸೊ ನೋವೇನಿರಲ್ಲ ಅಂದರೆ ಏನು ಅನ್ಕೊತಾರೆ, ಇದು ವ್ಯಾರಿಕೋಸ್ ಎಲ್ಲರಿಗೂ ಇರ್ತದೆ ಬಿಡು, ಆಮೇಲೆ ನೋಡ್ಕೊಳ್ಳೋಣ ಅಂತ ಅನ್ಕೊತಾ ಇರ್ತದೆ. ಬಟ್ ನಾವು ಏಜ್ ಬೆಳೀತಾ ಇದ್ದರೆ ಈ ಒಂದು ಕಾಯಿಲೆನೂ ಮುಂದಕ್ಕೆ ಹೋಗ್ತಾ ಇರ್ತದೆ. ಇದರಿಂದ ನೋವು ಸ್ಟಾರ್ಟ್ ಆಗುತ್ತೆ. ಬೆಳಗಿನಿಂದ ಸಾಯಂಕಾಲದಿಂದ ಕೂತ್ಕೊಂಡು ನಿಂತ್ಕೊಂಡಿದ್ದಾಗ ಸಾಯಂಕಾಲ ಆದ ತಕ್ಷಣ ನೋವು ಜಾಸ್ತಿ, ಕಾಲಲ್ಲಿ ಭಾರ ಸಾಯಂಕಾಲ ಆದ ತಕ್ಷಣ, ಇಲ್ಲಾಂದರೆ ಕಾಲಲ್ಲಿ ಸೆಳೆತ ಜಾಸ್ತಿ ಆಗುತ್ತೆ. ಅಂದರೆ ರಾತ್ರಿ ಹೊತ್ತು ಸೆಳೆತ ಜಾಸ್ತಿ, ಅಂದರೆ ನಾಕ್ಟರ್ನಲ್ ಕ್ರ್ಯಾಂಪ್ಸು ತುಂಬ ಜನಕ್ಕೆ ರಾತ್ರಿ ಹೊತ್ತು ಜಾಸ್ತಿ ಸೆಳೆತಾ ಇರ್ತದೆ. ಸೆಳೆತಾ ಇರೋದ್ರಿಂದ ಸ್ವಲ್ಪ ಜನಕ್ಕೆ ನಿದ್ದೆನೇ ಬರಲ್ಲ, ಅಷ್ಟು ಸೆಳೆತಾ ಇರ್ತದೆ. ಕಾಲಲ್ಲಿ ಊತ, ಸ್ವಲ್ಪ ನಿಂತ್ಕೊಂಡಿದ್ದಾಗ ಕಾಲಲ್ಲಿ ಊತ ಇರ್ತದೆ. ಸೊ ಈ ಒಂದು ಸಿಮ್ಟಮ್ಸ್ ಇನಿಷಿಯಲ್ ಸ್ಟೇಜಸಲ್ಲಿ ಇರ್ತವೆ. ಇದು ನೆಗ್ಲೆಕ್ಟ್ ಮಾಡ್ಕೊತಾ ಹೋದರೆ ಚರ್ಮದ ಬಣ್ಣ ಕಪ್ಪಗಾಗೋದು, ಕಾಲಲ್ಲಿ ಚರ್ಮದ ಬಣ್ಣ ಕಪ್ಪಗಾಗ್ತಾ ಇರ್ತದೆ, ಇಲ್ಲಾಂದರೆ ಕಾಲಲ್ಲಿ ಊತ ಬರ್ತಾ ಇರ್ತದೆ. ಶುಗರ್ ಇರೋರಿಗೆ ಸೆಲ್ಯುಲೈಟಿಸ್ ಆಗ್ತಾ ಇರ್ತದೆ. ಇಲ್ಲಾಂದರೆ ಅದೆಲ್ಲ ಆದಮೇಲೆ ಲಾಸ್ಟ್ ಸ್ಟೇಜಲ್ಲಿ ಗಾಯ ಆಗಿಬಿಡ್ತದೆ. ಗಾಯ ಆಗಿ ಸ್ವಲ್ಪ ಜನಕ್ಕೆ ರಕ್ತ ಹೆಪ್ಪುಗಟ್ಟುತ್ತೆ, ಇಲ್ಲಾಂದರೆ ರಕ್ತಸ್ರಾವ, ಬ್ಲೀಡಿಂಗ್ ಆಗುತ್ತೆ. ಆ ರಕ್ತ ಹೆಪ್ಪುಗಟ್ಟಿದ ಒಂದೊಂದು ಸರ್ತಿ ರೇರಾಗಿ ಹಾರ್ಟ್ಗೋಗಿ ಹಾರ್ಟ್ ಬ್ಲಾಕ್ ಮಾಡುತ್ತೆ. ಇವೆಲ್ಲ ಸಿಮ್ಟಮ್ಸು, ಕಾಂಪ್ಲಿಕೇಶನ್ಸ್ ಇದೆ ವ್ಯಾರಿಕೋಸ್ ವೈನ್ಸಿಂದ. ಓಕೆ ಡಾಕ್ಟರ್, ಮತ್ತೊಬ್ಬರು ಕಾಲರ್ ಇದ್ದಾರೆ, ಮೈಸೂರಿಂದ ದತ್ತಾತ್ರೇಯ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ದತ್ತಾತ್ರೇಯ. ನಮಸ್ತೆ ಮೇಡಮ್. ನಮಸ್ತೆ, ಮಾತನಾಡಿ, ನಿಮ್ಮ ಸಮಸ್ಯೆ ಏನಿದೆ? ಸರ್ ನಮಸ್ತೆ ಸರ್. ಸರ್ ಹೇಳಿ ಸರ್. ನಮಸ್ಕಾರ ದತ್ತಾತ್ರೇಯ. ಸರ್ ನಮ್ಮ ಸಿಸ್ಟರ್ ಮಗಳಿದ್ದಾಳೆ, 10 ಇಯರ್ ಅವಳಿಗೆ. ಓಕೆ. ಅವಳಿಗೆ ಸ್ವಲ್ಪ ಕಲರು, ಅದೇ ನೀವು ಹೇಳಿದ್ರಲ್ಲ ಸರ್, ಕಲರ್ ಚೇಂಜ್ ಆಗ್ತಿದೆ ಕಾಲ ಹತ್ರ. ಅದು ಹೋಗಿ ಚೆಕ್ ಮಾಡಿಸ್ಕೊಂಡ್ ಬಂದ್ವಿ, ಅದೇ ಹೇಳ್ತಾ ಇದ್ದಾರೆ ಸರ್, ನರಗಳ ಹತ್ರ ಬ್ಲಡ್ ಲೀಕೇಜಿಂದ ಆ ಥರ ಆಗ್ತಿದೆ ಅಂತ. ಸೊ ಒಂದು ಸರ್ತಿ ನೋಡ್ಬೇಕು ಸರ್. 10 ವರ್ಷ ಅಂದ ತಕ್ಷಣ ಕಂಜನೈಟಲ್ ಅನಾಮಲೀಸ್ ಇರ್ತವೆ.
ಹುಟ್ಟಿದಾಗಿಂದ ಬಂದಿರೋ ಮಾಲ್ ಫಾರ್ಮೇಷನ್ಸ್ ಇದೆಯಾ, ಆಟ್ರಿಯಲ್ ಎ ವಿ ಮಾಲ್ ಫಾರ್ಮೇಷನ್ಸಾ, ಇಲ್ಲಾಂದ್ರೆ ಹೆಮ್ಯಾಂಜಿಯೋಮಾ, ಈ ಥರ ನೋಡ್ಕೋಬೇಕಾಗತ್ತೆ. ವ್ಯಾರಿಕೋಸ್ ವೆನ್ಸ್ ಇಲ್ಲದೆ ಇರೋರು ಇರಲ್ಲೇನೋ ಅನಿಸ್ತಾ ಇದೆ. ಬಟ್ ಒಂದು ಸಾರಿ ಸ್ಕ್ಯಾನಿಂಗ್ ಮಾಡಬೇಕು. ಮೈಸೂರಲ್ಲಿ ನಾನು ಪ್ರತಿ ಶುಕ್ರವಾರ ಬರ್ತೀನಿ, ಅಲ್ಲಿ ನಂಬರ್ಗೆ ಫೋನ್ ಮಾಡಿದರೆ ಹೇಳ್ತಾರೆ ಕನ್ಸಲ್ಟೇಷನ್ಸ್. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಸಕಲೇಶಪುರದಿಂದ ಸೋಮಶೇಖರ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಸೋಮಶೇಖರ್. ನಮಸ್ಕಾರ. ನಮಸ್ತೆ, ಮಾತನಾಡಿ, ನಿಮ್ಮ ಸಮಸ್ಯೆ ಏನಿದೆ? ಡಾಕ್ಟರ್ ನಮಸ್ಕಾರ. ಸರ್ ನಮಸ್ಕಾರ, ಹೇಳಿ. ನಮ್ಮ ತಾಯಿಗೊಬ್ಬರಿಗೆ ಅಲ್ಲಲ್ಲಲ್ಲ ಕೆಂಪು 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 ಕೆಂಪಾಗಿ ಒಂಥರ ರಕ್ತ ಕಪ್ಪಾಗೋದು. ಶುಗರ್ ಇದೆಯಾ? ಅದು ಸ್ಕಿನ್ ಡಾಕ್ಟರ್ ತೋರಿಸಿದ್ರೆ ಏನು ಡಾಕ್ಟರ್ ಒಬ್ಬರು ಒಂದ್ಸರಿ ಆದಾಗ ಒಬ್ಬ ಡಾಕ್ಟರ್ ಓಪನ್ ಮಾಡ್ಬಿಟ್ರು ಮತ್ತೆ ಮತ್ತೆ ಪದೇ ಪದೇ ಒಂದು ಜಾಗದಲ್ಲಿ ಆದ್ರೆ ಇನ್ನೊಂದು ಜಾಗದಲ್ಲಿ ಬರುತ್ತೆ. ಸೊ ಒಂದ್ಸರ್ತಿ ಆಪರೇಷನ್ ಮಾಡಿದ್ದಾರೆ ಅದು ಒಂದ್ಸರಿ ಮಾಡಿದ್ರು, ಅದನ್ನ ಓಪನ್ ಮಾಡಿದ್ರು, ಮತ್ತೆ ಮತ್ತೆ ಬೇರೆ ಜಾಗದಲ್ಲಿ ಹಂಗೆ ಆಗುತ್ತೆ. ವೆರಿಕೋಸ್ ವೆನ್ಸ್ಗೋಸ್ಕರ ಮಾಡಿದ್ದಾರೆ ಆಪರೇಷನ್? ಯಾಕೆ ಮಾಡಿದ್ದಾರೆ ಆಪರೇಷನ್? ಇಲ್ಲ ಸರ್, ಅವರು ಮಾಮೂಲಿ ಸರ್ಜನ್ ಮಾಡಿದ್ರು. ಅಲ್ಲ, ಅವ್ರಿಗೆ ಶುಗರ್ ಇದೆಯಾ, ಡಯಾಬಿಟಿಸ್? ಶುಗರ್ ಇದೆ. ಸೊ ಶುಗರ್ ಇರೋದ್ರಿಂದ ಸ್ವಲ್ಪ ಜನಕ್ಕೆ ಈ ರಕ್ತನಾಳ ಸಮಸ್ಯೆ ಇದ್ದರು, ಜೊತೆಗೆ ಶುಗರ್ ಇದ್ದರೆ ಅದು ಕಾಲಲ್ಲಿ ಕಪ್ಪಗಾಗೋದು ಇನ್ನೂ ಬೇಗನೆ ಆಗ್ತಾ ಇರ್ತದೆ ಸರ್. ಇದು ಒಂದು ಕಾಂಬಿನೇಷನ್ ಎಫೆಕ್ಟ್ ಥರ. ಒಂದು ಸಾರ್ತಿ ಸ್ಕ್ಯಾನಿಂಗ್ ಮಾಡಿಸಿ, ಸ್ಕ್ಯಾನಿಂಗ್ ಮಾಡಿಸಿದ್ರೆ ಏನು ಡಯಾಗ್ನೋಸಿಸ್ ಗೊತ್ತಾಗುತ್ತೆ. ಶುಗರ್ ಕಂಟ್ರೋಲ್ ಇದ್ದರೆ ಶುಗರ್ ಕಂಟ್ರೋಲ್ ಇಲ್ಲ ಅಂದರೆ ಶುಗರ್ ಕಂಟ್ರೋಲ್ ಇಟ್ಕೊಳ್ಳಿ. ಅದಾದಮೇಲೆ ನಿಮಗೆ ಒಂದು ವ್ಯಾಸ್ಕ್ಯುಲರ್ ಡಾಪ್ಲರ್ ಅಂದರೆ ಒಂದು ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಮಾಡಿಸಿದ ಮೇಲೆ, ಎರಡು ಸ್ಕ್ಯಾನಿಂಗ್ ಮಾಡಿಸಿದ ಮೇಲೆ ಒಂದು ಸರ್ತಿ ನೋಡಿಕೊಂಡ್ರೆ ಚೆನ್ನಾಗಿರ್ತದೆ. ಯಾಕಂದರೆ ವ್ಯಾರಿಕೋಸ್ ವೈನ್ಸು ವ್ಯಾಸ್ಕ್ಯುಲರ್ ಪ್ರಾಬ್ಲಮ್ಸ್ ಇದ್ದವರಿಗೆ ಒಂದು ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಅನ್ನೋದು ಮಸ್ಟ್ ಮಾಡಲೇಬೇಕು. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಚಿಕ್ಕಬಳ್ಳಾಪುರದಿಂದ ಭರತ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಭರತ್. ನಮಸ್ತೆ, ಮಾತನಾಡಿ, ನಿಮ್ಮ ಸಮಸ್ಯೆ ಏನಿದೆ? ಸರ್ ನಮಸ್ಕಾರ, ಹೇಳಿ. ಸರ್ ಅದೇ ಕಾಲಕ್ಕೆ ನಮ್ಮ ಬಾವು ಬಂದಿತ್ತು, ನರ ಎಲ್ಲ ಬಾವು ಬಂದಿದೆ ಮೊಣಕಾಲಕ್ಕೆ. ಹಾಂ, ಮಂಡಿ ನಿಂತ್ಕೊಂಡು ನೋವಾಗುತ್ತೆ ಸರ್. 5 ನಿಮಿಷ ಮತ್ತೆ ಬಿಟ್ಕೊಂಡು ಕೂತ್ಕೊಂಡ್ರೆ ನೋವಿರಲ್ಲ. ಒಂದೇ ಕಾಲ ಎರಡು ಕಾಲ? ಮತ್ತೆ ನೋವಾಗುತ್ತೆ ಸರ್. ಒಂದು ಕಾಲ ಎರಡು ಕಾಲ? ಒಂದು ಕಾಲ ಸರ್, ಬಲಗಾಲ ಮಾತ್ರ. ಬಲಗಾಲು. ಸೊ ಒಂದು ಸರ್ತಿ ನೋಡ್ಬೇಕು ಸರ್. ನಿಮಗೆ ಬೆಳಿಗ್ಗೆ ಹೊತ್ತು ಎದ್ದ ತಕ್ಷಣ ಕಾಲಲ್ಲಿ ಬಾವಿಲ್ಲ, ಮಧ್ಯಾಹ್ನ ಸಾಯಂಕಾಲ ಆದ ತಕ್ಷಣ ಕಾಲು ಬಾವು ಊತ ಜಾಸ್ತಿ ಆಗುತ್ತಂದರೆ ಇದು ಖಂಡಿತವಾಗಿ ಒಂದು ರಕ್ತನಾಳ ಸಮಸ್ಯೆನೇ ಇದು. ಸೊ ಭಾಳ ಜನ ಬೆಳಗ್ಗೆ ಎದ್ದ ತಕ್ಷಣ ಜಾಸ್ತಿ ನೋವು ಇರಲ್ಲ ಸರ್ ಡಾಕ್ಟ್ರೇ, ಇಲ್ಲಾಂದರೆ ಕಾಲಲ್ಲಿ ಊತ ಇರಲ್ಲ ಅಂತ ಹೇಳ್ತಾ ಇರ್ತಾರೆ. ಬಟ್ ಸಾಯಂಕಾಲ ಆದ ತಕ್ಷಣ ಕಾಲು ಊತ ಜಾಸ್ತಿ ಆಗುತ್ತೆ ಅಂದರೆ ನಿಂತ್ಕೊಂಡಿದ್ದಾಗ ರಕ್ತ ಕೆಳಗಡೆಯಿಂದ ಮೇಲೆ ಹೋಗೋದು ಬಿಟ್ಟು ವಾಪಸ್ ತಿರ್ಗಾ ಬರೋದು ಕಾರಣಕ್ಕೆ ಸಾಯಂಕಾಲ ಆದ ತಕ್ಷಣ ಊತ ಜಾಸ್ತಿ ಆಗುತ್ತೆ. ಇಲ್ಲಾಂದ್ರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಸ್ವಲ್ಪ ಜನಕ್ಕೆ ಇನ್ನೂ ಜಾಸ್ತಿ ಊತ ಬರ್ತದೆ. ಬಟ್ ಬೆಳಗ್ಗೆ ಎದ್ದ ತಕ್ಷಣ ಅಂದರೆ ನಾವು ಹಿಂಗೆ ಮಲ್ಕೊಂಡಿರ್ತೀವಲ್ಲ, ತಲೆಯಲ್ಲಿರ್ತದೆ, ಕಾಲಲ್ಲಿರ್ತದೆ. ಸೊ ನಾವು ಹಾರಿಜಾಂಟಲಾಗಿ ಮಲ್ಕೊಂಡಿದ್ದಾಗ ರಕ್ತ ಕೆಳಗಡೆಯಿಂದ ಮೇಲ್ಗಡೆ ಹೋಗೋದು ಸ್ಮೂತಾಗಿ ಹೋಗಿಬಿಡ್ತದೆ. ಬಟ್ ಬೆಳಗ್ಗೆ ಎದ್ದ ತಕ್ಷಣ ಕಾಲಲ್ಲಿ ಊತ ಇರಲ್ಲ. ಬಟ್ ಸಾಯಂಕಾಲ ಆದ ತಕ್ಷಣ ನಿಂತ್ಕೊಂಡು ಕೂತ್ಕೊಂಡಿದ್ದಾಗ ಕಾಲಲ್ಲಿ ಊತ ಬರ್ತದೆ. ನಿಮ್ಗೆ ಆ ಥರ ಬರ್ತಾಯಿದ್ರೆ ಒಂದು ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಮಾಡಿಸಿ, ಒಂದು ಸರ್ತಿ ಮಾಡಿಸಿದ ಮೇಲೆ ಚಿಕ್ಕಬಳ್ಳಾಪುರ ಇದಿರಲ್ಲ, ಬೆಂಗಳೂರಿಗೆ ಬನ್ನಿ, ಒಂದು ಸರಿ ಸ್ಕ್ಯಾನಿಂಗ್ ಮಾಡ್ತೀನಿ ನಮ್ಮ ಆಸ್ಪತ್ರೆಯಲ್ಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಈಗ ಕಾಲರ್ ಒಬ್ಬರು ಕೇಳ್ತಾ ಇದ್ರು, ಮಕ್ಕಳಲ್ಲಿ ಈ ಒಂದು ರೀತಿಯ ಸಮಸ್ಯೆಯನ್ನು ನಾವು ಎಷ್ಟರ ಮಟ್ಟಿಗೆ ನೋಡಬಹುದು ಅಂತ ಹೇಳಿ. ಈಗ ಒಬೆಸಿಟಿಯು ಕೂಡ ಈ ವೆರಿಕೋಸ್ ವೆನ್ಸ್ಗೆ ಒಂದು ಕಾರಣ ಆಗಿರೋದ್ರಿಂದ ಮಕ್ಕಳಲ್ಲೂ ಕೂಡ ಸಾಮಾನ್ಯವಾಗಿ ಒಬೆಸಿಟಿ ಸಮಸ್ಯೆ ಇರುತ್ತೆ. ಅದೇನಾದರೂ ಚಿಕ್ಕ ವಯಸ್ಸಿನಲ್ಲೇ ಈ ಸಮಸ್ಯೆಗೆ ಎಡೆ ಮಾಡಿ ಕೊಡುತ್ತಾ, ಹೇಗೆ ಅಂತ? ಬೇಸಿಕಲಿ ವ್ಯಾರಿಕೋಸ್ ವೆನ್ಸ್ ಅನ್ನೋದು ಕೆಳಗಡೆಯಿಂದ ರಕ್ತ ಮೇಲ್ಗಡೆ ಹೋಗೋದು ಬಿಟ್ಬಿಟ್ಟು ವಾಪಸ್ ತಿರ್ಗಾ ಬರ್ತಾ ಇರ್ತದೆ. ಯಂಗ್ ಪೇಷಂಟ್ಸಲ್ಲಿ ಬೇಸಿಕಲಿ ಇದ್ದಾಗ ಕಂಜನೈಟಲ್ ಅನಾಮಲೀಸ್, ಆರ್ಟರಿಯೋವೆನಸ್ ಮಾಲ್ಫಾರ್ಮೇಷನ್, ಹೆಮ್ಯಾಂಜಿಯೋಮಾ ಆ ಥರ ಇರೋಕ್ಕೆ ನೋಡಬೇಕಾಗತ್ತೆ. ನಮ್ಮದು ಯಂಗೆಸ್ಟ್ ಪೇಷಂಟ್ 14 ಇಯರ್ಸ್. ನನಗೂ ಈ ಥರ ಇದ್ದಾಗ ಡೌಟ್ ಇದ್ದಾಗ ಒಂದು CT ಸ್ಕ್ಯಾನ್ ಎಲ್ಲ ಮಾಡಿಸಿ, ಅಲ್ಟ್ರಾಸೌಂಡ್ಸ್ ಎಲ್ಲ ಮಾಡಿಸಿದ ಮೇಲೆ ಇದೇನಿಲ್ಲ, ಬೇರೆ ಪ್ರಾಬ್ಲಮ್ಸ್ ಏನಿಲ್ಲ, ಇದು ವೆರಿಕೋಸ್ ವೆನ್ಸ್ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಲೇಸರ್ ಆಪ್ರೇಷನ್ ಮಾಡಿದ್ದೀನಿ ಭಾಳ ಜನಕ್ಕೆ 14, 15, 16 ಇಯರ್ಸ್ಗೆ. ಬಟ್ ಏನಂದರೆ ಅದು ಎಕ್ಸ್ಕ್ಲೂಡ್ ಮಾಡಬೇಕು. ಕಂಜನೈಟಲ್ ಅನಾಮಲೀಸು, ಬೇರೆ ಅನಾಮಲೀಸ್ ಏನಿಲ್ಲ, ವೆರಿಕೋಸ್ ವೆನ್ಸ್ ಒಂದೇ ಇದೆ ಅಂತ ಮಾಡಿದ ಮೇಲೆ ಮಾಡ್ಕೋಬೇಕಾಗತ್ತೆ. ಬಟ್ ನೀವು ಹೇಳಿದಂಗೆ 10 ವರ್ಷಕ್ಕೆ 11 ವರ್ಷಕ್ಕೆ ಬರೋದು ವೆರಿಕೋಸ್ ವೆನ್ಸ್ ತುಂಬ ರೇರ್. ಓಕೆ ಡಾಕ್ಟರ್, ಮತ್ತೊಬ್ಬರು ಕಾಲರ್ ಇದ್ದಾರೆ. ಕುಶಾಲನಗರದಿಂದ ನಾರಾಯಣಗೌಡ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ನಾರಾಯಣಗೌಡ. ನಮಸ್ತೆ ಮೇಡಮ್. ನಮಸ್ತೆ, ಮಾತನಾಡಿ, ನಿಮ್ಮ ಸಮಸ್ಯೆ ಏನಿದೆ? ಸರ್ ಹೇಳಿ ಸರ್, ನಮಸ್ಕಾರ. ಹಲೋ, ಹೇಳಿ ಸರ್, ನಮಸ್ಕಾರ. ಟಿವಿ ನೋಡ್ಕೊಂಡು ಮಾತನಾಡಬೇಡಿ ನಾರಾಯಣ ಅವರೇ, ಕಾಲ್ ಕಟ್ ಆಗುತ್ತೆ. ಈಗ ಟಿವಿ ಸ್ಕ್ರೀನ್ ಅಲ್ಲಿ ಬರೋದನ್ನ ನೋಡ್ಬಿಟ್ಟು ಕಾಲ್ ಮಾಡಿದ್ದು. ಹೇಳಿ, ಕೇಳಿಸ್ತಾ ಇದೆ. ಇದು ನಮ್ಗೆ ಮಿಸ್ಸಸ್ಗೆ ಒಂದು 20 ವರ್ಷ ಆಯ್ತು ಮೇಡಮ್. ಸ್ವಲ್ಪ ಈ ಕಡೆ ಬಂದು ಮಾಡ್ತೀನಿ. ಒಂದು 20 ವರ್ಷದಿಂದ ಇದೇ ತರ ಕಾಲು ಒಂದು ಸ್ವಲ್ಪ ಚೆನ್ನಾಗಿರುತ್ತೆ, ಮತ್ತೆ ಊತ ಬರುತ್ತೆ. ಸೊ ಕಾಲಲ್ಲಿ, ಎರಡು ಕಾಲಲ್ಲಿ ಊತ ಬರ್ತಾ ಇದೆಯಾ? ಊತ ಬರುತ್ತೆ. ನಾವು ಸುಳ್ಯ, ಮೈಸೂರು, ಬೃಂದಾವನ ಹಾಸ್ಪಿಟ್ಲು ಎಲ್ಲ ಕಡೆ ತೋರಿಸ್ತೀವಿ. ಒಂದು ಸಾರ್ತಿ ನೀವು ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಮಾಡಿಸಿ.
ಈ ಕಾಯಿಲೆ ಇದೆಯೋ ಗೊತ್ತಾಗುತ್ತೆ, ಯಾವ ಕಾಯಿಲೆ. ಈಗ ಒಂದು 6 ತಿಂಗಳು ಇದು 1 ವರ್ಷದಲ್ಲಿ ಇದೇ ತರ ಆಗಿತ್ತು, ಏನು ಪ್ರಾಬ್ಲಮ್ ಇಲ್ಲ ಅಂತಾರೆ, ಊತ ಬಂದ್ಬಿಡುತ್ತದೆ. ಯಾವುದೋ ಒಂದು ಪ್ರಾಬ್ಲಮ್ ಇಲ್ಲ ಅಂದರೆ ಯಾಕೆ ಬರ್ತದೆ ಊತ? ಸೊ ಆ ಊತ ಕಂಡುಹಿಡಿಯಲಿಕ್ಕೆ ಯಾಕೆ ಕಾರಣದಿಂದ ಬರ್ತಾ ಇದೆ, ಒಂದು ಸರ್ ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಮಾಡಬೇಕು ಸರ್. ಹಾಗೆ ಬಿಟ್ಬಿಟ್ರೆ ಗಾಯ ಹುಣ್ಣು ಆಗ್ಬೋದು. ಒಂದು ಸರ್ತಿ ಹತ್ತಿರದಲ್ಲಿರೋ ಸ್ಕ್ಯಾನಿಂಗ್ ಸೆಂಟ್ರು, ಡಯಾಗ್ನೋಸ್ ಸೆಂಟ್ರ್ ಇದ್ದರೆ ಒಂದು ಸರ್ತಿ ಮಾಡಿಸಿ, ಅದು ಮಾಡಿಸೋ ಮುಂಚೆ ಸ್ಟ್ಯಾಂಡಿಂಗ್ ಎಲ್ಲ ಮಾಡಿದರೆ ಚೆನ್ನಾಗಿ ಗೊತ್ತಾಗುತ್ತೆ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಇನ್ನು ಈ ಲೇಸರ್ ಟ್ರೀಟ್ಮೆಂಟ್ ಅನ್ನೋದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ವೆರಿಕೋಸ್ ವೇನ್ ಸಮಸ್ಯೆಯಿಂದ ಮುಕ್ತಿಯನ್ನು ಹೊಂದಬೇಕು ಅಂದರೆ? ಸೊ ವ್ಯಾರಿಕೋಸ್ ವೈನ್ಸ್ಗೆ ಇವಾಗ ಲೇಸರ್ ಟ್ರೀಟ್ಮೆಂಟ್ಸು, ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ಸು, ಗ್ಲೂ ಥೆರಪೀಸು ಎಲ್ಲ ಎಂಡೋವಿನಸ್ ಲೇಸರ್ ಆಪ್ರೇಷನ್ಸ್. ಮುಂಚೆ ಎಲ್ಲ ಕಟ್ ಮಾಡಿ ತೆಗಿತಾ ಇದ್ರು, ಕಟ್ ಮಾಡಿದ್ರೆ ಮತ್ತೆ ಬೆಳೀತಾ ಇದ್ದರು. ಸೊ ಈ ಕಟ್ ಮಾಡೋದ್ರಿಂದ ಮತ್ತೆ ಬೆಳೀತಾ ಇರೋದ್ರಿಂದ 50-60% ಜನಕ್ಕೆ ಮತ್ತೆ ವಾಪಸ್ ಬರ್ತಾಯಿತ್ತು. ಎಷ್ಟೇ ದೊಡ್ಡ ಡಾಕ್ಟರ್ ಮಾಡಿದ್ರೂ 50-60% ಜನಕ್ಕೆ ಮತ್ತೆ ವಾಪಸ್ ಬರ್ತಾಯಿದೆ. ಇವಾಗ ಇತ್ತೀಚೆಗೆ ಒಂದು 10 ವರ್ಷದಿಂದ ಎಂಡೋವ್ಯಾಸ್ಕುಲರ್ ಅಂದರೆ ಅಲ್ಟ್ರಾಸೌಂಡ್ ಆಪರೇಷನ್ ಥಿಯೇಟ್ರ್ ಒಳಗೆ ಅಲ್ಟ್ರಾಸೌಂಡ್ ಮಿಷಿನ್ ತೊಗೊಂಡೋಗಿ ಆ ಅಲ್ಟ್ರಾಸೌಂಡ್ ಮುಖಾಂತರ ನೋಡ್ಕೊತ ರಿಯಲ್ ಟೈಮ್ ನ್ಯಾವಿಗೇಷನಿಂದ ಒಂದು ಕೆಥೆಟರ್, ಒಂದು ಸ್ಮಾಲ್ ವೈರ್ ಒಳಗೆ ಕಳಿಸಿ ರಕ್ತ ಎಲ್ಲಿಂದ ಬರ್ತಾಯಿದೋ அந்த ವೈರಿಂದನೇ ಆ ಸ್ಕ್ಯಾನಿಂಗ್ ಮಿಷಿನಿಂದ ಎಲ್ಲ ಚೆನ್ನಾಗಿ ನೋಡ್ಕೊತ ಇಲ್ಲೇ ಲೀಕ್ ಆಗ್ತಾಯಿದ್ದು ನೋಡ್ಕೊಂಡು ಎಲ್ಲ ಕರಗಿಸ್ಬಿಡ್ತೀವಿ. ಅದನ್ನೇ ಲೇಸರ್ ಆಪ್ರೇಷನ್ ಅಂತಾರೆ. ಇದರಲ್ಲಿ ಕಟ್ಟಿಂಗು, ಸ್ಟಿಚಿಂಗು, ಎನಸ್ಥೀಷಾ ಕೊಡೋದಿರಲ್ಲ. ಸೊ ಬೆಳಿಗ್ಗೆ ಬಂದರೆ ಸಾಯಂಕಾಲಕ್ಕೆ ಮನೆಗೆ ಹೋಗ್ಬೋದು. ಇಟ್ಸ್ ಎ ಡೇ ಕೇರ್ ಪ್ರೊಸೀಜರ್. ಅದಾದಮೇಲೆ ಮಾಮೂಲಾಗಿ ವಾಕಿಂಗ್ ಎಲ್ಲ ಮಾಡಬೇಕಾಗತ್ತೆ. ಸೊ ಇನಿಷಿಯಲ್ ಸ್ಟೇಜಸ್ಸಲ್ಲಿದ್ದವ್ರಿಗೆ, ಫಸ್ಟ್, ಸೆಕೆಂಡ್, ಥರ್ಡ್ ಸ್ಟೇಜಲ್ಲಿರೋರಿಗೆ ಡೆಫಿನೆಟಾಗಿ ಬೆಳಗ್ಗೆ ಆಪರೇಷನು, ಬೆಳಗ್ಗೆ ಬಂದರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಆಪರೇಷನ್ ಮಾಡಿಬಿಟ್ಟು ಸಾಯಂಕಾಲ ಅಷ್ಟೊತ್ತಿಗೆ ಮನೆಗೆ ಹೋಗ್ಬೋದು. ಸೊ ಗಾಯ ಇರೋರಿಗೆ ಅವ್ರಿಗೂ ಬೆಳಗ್ಗೆ ಬಂದರೆ ಸಾಯಂಕಾಲ ಕಳಿಸ್ಬಿಡ್ತೀವಿ. ಬಟ್ ಏನಂದರೆ ಗಾಯ ಒಣಗೋತಂಗ ಅದೂ ನಮ್ಮ ಜವಾಬ್ದಾರಿನೇ, ಆ ಗಾಯ ಪೂರ್ತಿಯಾಗಿ ಇದು ಒಣಗಲಕ್ಕೆ. ಸೊ 1 ವಾರ 2 ವಾರಕ್ಕೆ ಒಂದೊಂದು ಸರ್ತಿ ಬರಬೇಕಾಗತ್ತೆ. ಬಟ್ ಮಾಡೋದು ಲೇಸರ್ ಆಪ್ರೇಷನ್ ಒಂದೇ ಸರ್ತಿ ಮಾಡ್ತೀವಿ ಅವರು. ಓಕೆ ಡಾಕ್ಟರ್, ಮತ್ತೊಬ್ಬರು ಕಾಲರ್ ಇದ್ದಾರೆ. ಗಿರೀಶ್ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಗಿರೀಶ್. ನಮಸ್ತೆ ಮೇಡಮ್. ನಮಸ್ತೆ, ಮಾತನಾಡಿ, ನಿಮ್ಮ ಸಮಸ್ಯೆ ಏನಿದೆ? ಸರ್ ನಮಸ್ತೆ ಸರ್. ಸರ್ ನಮಸ್ತೆ, ಗಿರೀಶ್ ಅಂತ ಹೇಳಿ ಸರ್. ನಮಗೂ ವೆರಿಕೋಸ್ ಇದಾಗಿದೆ ಸರ್. ಅದು ಈಗೆಲ್ಲ 4-5 ವರ್ಷ ಆಯ್ತು. ಓಕೆ. ಅದು ಸಾಯಂಕಾಲ ಆಗ್ತಿದ್ದಂಗೆ ಊತ, ನೋವು, ಸೆಳೆತ, ಗಾಯ ಬೇರೆ ಆಗ್ತಿದೆ ಸರ್ ನಮಗೆ. ಸೊ ಇದು ಕ್ಲಾಸಿಕಲ್ ಸಿಂಪ್ಟಮ್ಸ್. ಅಂದರೆ 4 ವರ್ಷ ಮುಂಚೆ ಅಷ್ಟು ಇದ್ದಿಲ್ಲ, 4 ವರ್ಷ ಆದಮೇಲೆ ಸ್ವಲ್ಪ ಮುಂದಕ್ಕೆ ಹೋಗಿ ಗಾಯ ಆಗ್ಲಿಕ್ಕೆ ರೆಡಿ ಆಗಿದೆ. ಇದು ಆ್ಯಕ್ಚುಲಿ ಪ್ರೋಗ್ರೆಸಿವ್ ಡಿಸೀಸ್. ಈ ಪ್ರೋಗ್ರೆಸಿವ್ ಡಿಸೀಸ್ ಅಂದರೆ ಒಂದು ವಯಸ್ಸಲ್ಲಿ ಇರೋದು ಇನ್ನೊಂದು ವಯಸ್ಸಲ್ಲೆಲ್ಲ ಮುಂದಕ್ಕೆ ಹೋಗ್ತಾ ಇರ್ತದೆ ಅದು. ಸೊ ಒಂದು ಸರ್ತಿ ಗಾಯ ಆಗ್ತಾಯಿದೆ ಅಂದರೆ ಡೆಫಿನೆಟಾಗಿ ಯಾವುದೋ ಒಂದು ಚಿಕಿತ್ಸೆ ಮಾಡಬೇಕಾಗತ್ತೆ. ಯಾವುದೇ ಆಯಿಂಟ್ಮೆಂಟ್, ಇಂಜೆಕ್ಷನ್ಸು, ಟ್ಯಾಬ್ಲೆಟ್ಸಿಂದ ಹೋಗಲ್ಲ ಸರ್. ಇವು ಹೋಗುತ್ತೆ ಮತ್ತು ಒಂದು 6 ತಿಂಗಳಾದ ಮತ್ತೆ ಬಂದುಬಿಡ್ತಾ ಇರ್ತದೆ ಟ್ಯಾಬ್ಲೆಟ್ಸ್ ತೊಗೊತಾ ಇದ್ದರೆ. ಸೊ ಇದಕ್ಕೆ ಲೇಸರ್ ಆಪ್ರೇಷನು, ಇಲ್ಲಾಂದ್ರೆ ಎಂಡೋವಿನಸ್ ಲೇಸರ್ ಪ್ರೊಸೀಜರ್ಸು, ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನು, ಗ್ಲೂ ಥೆರಪಿ ಏನೋ ಮಾಡಿಸ್ಬೇಕಾಗತ್ತೆ. ಸೊ ಅದು ಮಾಡಿಸಿದ್ರೆ ವಾಸಿ ಆಗಿಬಿಡ್ತದೆ ಅದು. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಈ ಲೇಸರ್ ಟ್ರೀಟ್ಮೆಂಟ್ ಹೇಳಿದ್ರಲ್ಲ, ಇದು ಶಾಶ್ವತ ಪರಿಹಾರನ ಜನ ಎಷ್ಟು ನಿರೀಕ್ಷೆಯನ್ನು ಇಟ್ಕೊಳ್ಬಹುದು ಅಂತ ಹೇಳಿ, ಪರ್ಮನೆಂಟ್ ಸೊಲ್ಯೂಷನ್ ಬಯಸ್ತಾ ಇರೋರು? ಸೊ ಡೆಫಿನೆಟಾಗಿ ಇದೊಂದು ಇಟ್ಸ್ ಎ ಡೇ ಕೇರ್ ಪ್ರೊಸೀಜರ್. ಇದರಲ್ಲಿ ಕಟಿಂಗು, ಸ್ಟಿಚಿಂಗು, ಎನಸ್ಥೀಷಾ ಕೊಡೋದಿರಲ್ಲ. ಸೊ ಇದು 25 ಮಿನಿಟ್ಸ್ to 30 ಮಿನಿಟ್ಸ್ ಪ್ರೊಸೀಜರ್ ಅದು. ಸೊ ಇದಕ್ಕೆ 95-98% ಸಕ್ಸಸ್ ರೇಟ್ ಇದೆ. ಸೊ ನಮಗೆ ನಮ್ಮ ಆಸ್ಪತ್ರೆಯಲ್ಲಿ ಬರೋ ಪೇಷಂಟ್ಸ್ ಎಲ್ಲನೂ ತುಂಬ ಲೇಟಾಗಿ ಬರ್ತಾರೆ. ಸೊ ದ ಪ್ರಾಬ್ಲಮ್ ಈಸ್ ಮಾಹಿತಿ ಇಲ್ಲದೇ ಇರೋದ್ರಿಂದ ಆಯಿಂಟ್ಮೆಂಟ್ಸು, ಟ್ಯಾಬ್ಲೆಟ್ಸು, ಇಂಜೆಕ್ಷನ್ಸ್ ತೊಗೊಂಡು ಈ ಥರ ಸ್ಟಾಕಿಂಗ್ಸ್ ಹಾಕ್ಕೊಂಡು ಕಾಲು ಮೇಲ್ಗಡೆ ಇಟ್ಟು ಭಾಳ ಎಕ್ಸಸೈಸ್ ಮಾಡಿಕೊಂಡ್ರೆ ವೆರಿಕೋಸ್ ವೇನ್ಸ್ ಹೋಗ್ಬಿಡ್ತಿದ್ದೇನೋ ಅಂತ ಆಸೆದಿಂದ ತುಂಬ ಜನ ವೆಯ್ಟ್ ಕಡಿಮೆ ಮಾಡೋದು, ಏನೋ ಒಂದು ಮಾಡ್ಕೊಂಡು ವೆರಿಕೋಸ್ ವೇನ್ಸ್ ಕಡಿಮೆ ಆಗುತ್ತೆ ಅಂತ ಈ ಥರ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಇದಕ್ಕೆ ಚಿಕಿತ್ಸೆ ಮುಂದಕ್ಕೂ ಸೆಕೆಂಡ್ ಸ್ಟೇಜ್ ಊತ ಬರ್ತಾಯಿದ್ರೆ, ಚರ್ಮದ ಬಣ್ಣ ಕಪ್ಪಗಾಗಿ ಈ ಥರ ಇದ್ದರೆ, ನೋವು, ಸೆಳೆತ, ಕಾಲು ಭಾರ ಈ ಥರ ಇದ್ದರೆ ಡೆಫಿನೆಟಾಗಿ ಲೇಸರ್ ಆಪರೇಷನಲ್ಲಿ ತುಂಬ ವಾಸಿ ಆಗುತ್ತೆ. ಓಕೆ ಡಾಕ್ಟರ್, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವೆರಿಕೋಸ್ ವೇನ್ಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದ ತಮಗೆ. ನಮಸ್ಕಾರ ವೀಕ್ಷಕರೇ, ವೈದ್ಯರ ನೇರ ಭೇಟಿಗಾಗಿ ಅಡ್ರೆಸ್ಸನ್ನು ನೋಟ್ ಮಾಡ್ಕೊಳ್ಳಿ. ಮೆಗಾವೇನ್ ವ್ಯಾಸ್ಕ್ಯುಲರ್ ಕೇರ್ ಬೆಂಗಳೂರು, 39ನೇ ಸಿ ಕ್ರಾಸ್ ರಸ್ತೆ, 9ನೇ ಮೇನ್, 5ನೇ ಬ್ಲಾಕ್, ಜಯನಗರ, ಬೆಂಗಳೂರು. ದೂರವಾಣಿ ಸಂಖ್ಯೆ 9880462229 9035223471. ಹಾಗೆಯೇ ಶಾಖೆಗಳು ಅಪೋಲೋ ಸ್ಪೆಕ್ಟ್ರಾ ನಂಬರ್ 143, ಜ್ಯೋತಿ ನಿವಾಸ್ ಕಾಲೇಜ್. ಇನ್ನು ಪ್ರತಿ ಶುಕ್ರವಾರ ರಾಮಕೃಷ್ಣ ಆಸ್ಪತ್ರೆ ವಿದ್ಯಾರಣ್ಯಪುರಂನಲ್ಲೂ ಕೂಡ ನೀವು ವೈದ್ಯರನ್ನ ಸಂಪರ್ಕ ಮಾಡಬಹುದು, ಮೈಸೂರು. ಹಾಗೆಯೇ ರಾಯಚೂರಿನಲ್ಲೂ ಕೂಡ ಪ್ರತಿ ತಿಂಗಳ ಮೊದಲ ಮಂಗಳವಾರ
ಬಾಲಂಕು ಆಸ್ಪತ್ರೆಯಲ್ಲಿ ನೀವು ವೈದ್ಯರನ್ನು ಭೇಟಿಯಾಗಬಹುದು. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೋಟ್ ಮಾಡ್ಕೊಳ್ಳಿ. 9880462229 9035223471. ಇದು ಇವತ್ತಿನ ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.